ಕಂದ, ಏನಾಯ್ತಮ್ಮ? ಏನ್ ನಡೀತಿದೆ ಇಲ್ಲಿ? ಮನೆಯವರೆಲ್ಲ ಏನ್ ಹೇಳ್ತಿದ್ದಾರೆ? ಬಂದಿರೋನ್ ವಿಷುನೇ ಅಲ್ಲ ಅಂತ ನೀನ್ ಹೇಳ್ತಿದೀಯಂತೆ? ಹೌದಮ್ಮ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಯಾರನ್ನೋ ಕರ್ಕೊಂಡು ಬಂದು ಇವರೇ ನನ್ನ ವಿಷು ಅಂತ ಸುಳ್ಳು ಹೇಳ್ತಿದಾರಮ್ಮ. ಅದು ಹೇಗಮ್ಮ ಸಾಧ್ಯ? ಯಾರನ್ನು ಹ್ಯಾಕ್ ಕರ್ಕೊಂಬರಕ್ಕೆ ಸಾಧ್ಯ ಹೇಳು? ಹಾಗೆ ಕರ್ಕೊಂಬರೋದ್ರಿಂದ ಅವ್ರಿಗೇನು ಪ್ರಯೋಜನ ಇದೆ? ಅದನ್ನಾದ್ರೂ ಹೇಳು. ಅದೆಲ್ಲ ನನಗೆ ಗೊತ್ತಿಲ್ಲ ಅಪ್ಪ. ಒಟ್ನಲ್ಲಿ ಈಗ ಬಂದಿರೋದಂತೂ ವಿಶ್ವ ಅಲ್ಲ ಅಷ್ಟೇ. ಅಲ್ಲ ಅಪ್ಪ, ನನ್ನ ವಿಶ್ವನ ನಾನು ಗುರ್ತು ಹಿಡಿದೇ ಇರ್ತೀನ ಹೇಳಿ? ಅವ್ರು ಬರ್ತಾರೆ ಅಂತ ಆಸೆಯಿಂದ ಕಾಯ್ತಾ ಇದ್ದೋಳು ಈಗ ಬಂದಾಗ ನೀ ನನ್ನ ವಿಶ್ವನೇ ಅಲ್ಲ ಅಂತ ದೂರ ಇಡ್ತೀನಾ? ಇಲ್ಲ ಮಗಳೇ, ಇದ್ರಲ್ಲಿ ಯಾಕೋ ನನಗೆ ನಿಂದೆ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ. ಈಗ ಬಂದಿರೋನ್ ವಿಷು ಅಲ್ಲ ಅಂತ ಮನೆಯವ್ರಿಗೆಲ್ಲ ಯಾಕೆ ಅನುಮಾನ ಬರ್ತಾ ಇಲ್ಲ ಹೇಳು? ಹಾಗಾದ್ರೆ ಮನೆಯವ್ರು ನಂಬ್ಕೊಂಡಿದ್ದೆಲ್ಲ ಸುಳ್ಳ? ರುಕ್ಮಿಣಿ ಅವರು ವಿಷುನ ಹೊತ್ತು ಹೆತ್ತಿರೋರು, ಅವ್ರ ನಂಬಿಕೆನೂ ಸುಳ್ಳ ಮಗಳೇ ಹೇಳು? ನಿಮ್ಗೆ ನಿಮ್ಮ ಮಗಳ ಮೇಲೆ ನಂಬಿಕೆ ಇಲ್ವಾ ಹಾಗಾದ್ರೆ? ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಕಾಯ್ತಾ ಇದ್ದೋಳು ನಾನು. ಈಗ ಬಂದಿರೋದು ಅವ್ರಲ್ಲ ಅಂತ ಅಷ್ಟೊಂದು ಹೇಳ್ತಿದ್ದೀನಿ ಅಂದ್ರೆ ಇದ್ರಲ್ಲಿ ಏನೋ ಮೋಸ ಇದೆ ಅಂತ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಪ್ಪ, ನಾನು ಸತ್ಯನೇ ಹೇಳ್ತಿದ್ದೀನಿ. ನೀವು ನನ್ನ ಮಾತುಗಳನ್ನ ನಂಬ್ತೀರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ. ಈಗ ಬಂದಿರೋದು ನನ್ನ ವಿಷಯ ಅಲ್ಲ. ನನ್ನ ವಿಷಯ ಇವತ್ತೆಲ್ಲ ನಾಳೆ ನನಗೋಸ್ಕರ ಬಂದೇ ಬರ್ತಾರೆ. ನೋಡಿ, ಮೊದಲೇ ಮನೇಲಿ ರಂಪ ರಾಮಾಯಣ ನಡೀತಾ ಇದೆ. ಈಗ ನಾವು ರಾಧಿಕನ್ ಮಾತು ಕೇಳ್ತಾ ಕೂತ್ಕೊಂಡ್ರೆ ಮನೆಯವ್ರ ವಿರೋಧ ಕಟ್ಕೋಬೇಕಾಗತ್ತೆ. ಅಮ್ಮ, ಈಗ ಬಂದಿರೋನ್ನ ನಿಮ್ಮ ಅಳಿಯ ಅಂತ ನೀವು ಒಪ್ಕೊಂಡ್ರೆ ನಿಮ್ಮ ಮಗಳು ಬೀದಿಗೆ ಬರ್ಬೇಕಾಗತ್ತೆ. ನೋಡಿ, ಮೊದಲು ವಿಷಯ ಬರಲಿ, ಅವನ ಹತ್ರ ಮೊದಲು ಮಾತಾಡೋಣ. ಅದಕ್ಕೆ ಮುಂಚೆ ಯಾವುದೇ ನಿರ್ಧಾರ ತಗೋಬೇಡಿ. ನೋಡ್ದೇವ್ಕಿ, ನಾನು ರಾಧಿಕಾ ಪರವಾಗೂ ಇಲ್ಲ, ಅಳಿಯಂದ್ರಿಗೆ ವಿರೋಧವಾಗೂ ಇಲ್ಲ. ಹಾಗೆ ನೀನು ಹೇಳಿದಾಗೆ ಅಳಿಯಂದ್ರ ಹತ್ರ ಮಾತಾಡಿ ಆಮೇಲೆ ಒಂದು ತೀರ್ಮಾನಕ್ಕೆ ಬರೋಣ. ಕಂದ, ನೀನೇನು ಯೋಚನೆ ಮಾಡಬೇಡ ಕುಸಿ. ಈಗ ಬಂದಿರೋದು ಅಳಿಯಂದ್ರು ಹೌದು ಅಲ್ವೋ ಅನ್ನೋದನ್ನು ನಾನು ಕಂಡುಹಿಡಿತೀನಿ. ಸರಿನಾ? ಏನ್ರಿ ನೀವು ಬಂದಿರೋದು ವಿಷು ಹೌದೋ ಅಲ್ವೋ ಅಂತ ಕಂಡು ಹಿಡಿತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮಗೂ ಅನುಮಾನನ? ಖಂಡಿತವಾಗ್ಲೂ ಅವ್ನು ವಿಷುನೇ ಆಗಿರ್ತಾನೆ ರೀ. ನೋಡಿ, ಮೊದಲೇ ಈ ಮನೇಲಿ ಸಾಕಷ್ಟು ಸಮಸ್ಯೆಗಳಿದೆ. ನಮ್ಮ ಮಗಳ ಬಗ್ಗೆ ಎಲ್ಲರೂ ಏನ್ ಮಾತಾಡ್ತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನೀವೂ ಹಾಗಂತ ಅದೇ ಕಾರಣಕ್ಕೆ ನಾವು ರಾಧಿಕನ ಮಾತನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ದೇವ್ಕಿ. ಆ ನಮ್ಮ ಕೂಸು ಅಳಿಯಂದ್ರನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಹಾಗೆಲ್ಲ
ಯಾವುದೇ ಥರದ ನಿರ್ಧಾರ ತಗೊಳ್ಳೋಕೆ ಸಾಧ್ಯ ಇಲ್ಲ. ನಾವು ಕೂಸು ಮಾತನ್ನು ನಂಬಲೇಬೇಕಾಗತ್ತೆ. ವಿಶು ಎಲ್ಲ ಎಲ್ಲಿ ವಿಶು ಬ್ರದರ್? ಇಲ್ಲಿ ವಿಶು 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 ಶಾಂತನು, ನೀನ್ ಹೀಗೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಹೌದು ಶಾಂತನು, ಯಾಕೆ ಹೀಗೆ ಮಾಡಿದೆ? ವಿಶು ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಗೊತ್ತಾಯ್ತು ಶಾಂತನು. ಶಾಂತನು, ಯಾಕೆ ಸುಮ್ಮನೆ ಇದೆಯಾ? ಯಾಕೆ ಹೀಗೆ ಮಾಡಿದೆ? ನಾನು ಏನು ಮಾಡಿದೆ ಪ್ರದೀಪ? ಅಲ್ಲ, ಏನಾಯ್ತು ಈಗ? ಎಲ್ಲರೂ ನನ್ನ ಯಾಕೆ ಈ ರೀತಿ ನೋಡ್ತಾ ಇದ್ದೀರಾ? ಅಜ್ಜಿ, ಏನಾಯ್ತು? ನನ್ನ ಜೊತೆ ಮಾತಾಡ್ಬೇಡ ಶಾಂತನು. ನಿನ್ನ ಹತ್ರ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ನೋಡಿ, ನೇರವಾಗಿ ವಿಷಯಕ್ಕೆ ಬನ್ನಿ. ಅರ್ಥ ಆಗೋ ಥರ ಹೇಳಿ. ಒಟ್ಟಾಗಿ ಮಾತಾಡಿದ್ರೆ ನನಗೆ ಏನು ಅರ್ಥ ಆಗೋದಿಲ್ಲ. ನಾನು ಏನು ಮಾಡಿದೆ ಅಂತ ಹೇಳಿ. ಬ್ರದರ್ ಅಂತ ಬಾಯಿ ಮಾತಲ್ಲ ಅಷ್ಟೇ ಕರೀತೀಯ. ಅವನು ಬಂದು ಎಷ್ಟೊತ್ತಾಯ್ತು ನೋಡು, ನೀನು ಇವಾಗ ಬರ್ತಾ ಇದೀಯ. ವಿವೇಕ್, ಇವನಿಗೆ ವಿಷು ಮೇಲೆ ಒಂದ್ ಸ್ವಲ್ಪನೂ ಪ್ರೀತಿ ಇಲ್ಲ, ಬರೀ ನಾಟಕ ಅಷ್ಟೇ. ಹೌದು ಅತ್ತೆ, ನೀವ್ ಹೇಳೋದ್ ನಿಜ. ವಿಷು ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟೊತ್ತಿಗೆ ಅವನ ಜೊತೆನೆ ಇರ್ತಾ ಇದ್ದ. ಇಷ್ಟೇನಾ? ಮತ್ತಿನ್ನೇನು ಅನ್ಕೊಂಡಿದ್ದೆ ಶಾಂತನು? ಏನಿಲ್ಲ ಪ್ರದೀಪ, ನೀವೆಲ್ಲ ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ವಿಷು ಬಂದಿರೋ ಸುಳ್ಳೋನು ನಿಜಾನ ಅಂತ ಸ್ವಲ್ಪ ಭಯ ಆಗೋಯ್ತು ಅಷ್ಟೇ. ಚಿಕ್ಕಪ್ಪ, ವಿಷು ಎಲ್ಲಿ? ವಿಷು ರಾಜು ಜೊತೆ ಹೊರಗಡೆ ಹೋಗಿದ್ದಾನೆ, ಇನ್ನೇನು ಬರ್ತಾನೆ. ರುಕ್ಮಿಣಿ, ವಿಷು ಹೇಗಿದ್ದಾನೆ? ಇಷ್ಟ ದಿನ ಎಲ್ಲಿದ್ದಂತೆ? ಯಾಕಂತ ಅವನ ಮನೆಗೆ ಬರಲಿಲ್ಲ? ಆಕ್ಸಿಡೆಂಟ್ ಆದ್ಮೇಲೆ ಅವನಿಗೇನು ನೆನಪೇ ಇರ್ಲಿಲ್ವಂತೆ. ನಮ್ಮೆಲ್ಲರೂ ನೆನಪು ಬಂದ್ಮೇಲೆ ಮನೆಗೆ ವಾಪಸ್ ಬಂದಿದ್ದಾನೆ.
ಆದ್ರೆ ಈಗೇನೂ ತೊಂದರೆ ಇಲ್ಲ, ಆರೋಗ್ಯವಾಗಿದ್ದಾನೆ. ಕೊನೆಗೂ ಎಲ್ಲ ಸರಿ ಹೋಯ್ತಲ್ಲ. ರಾಧಿಕಾ ವಿಶ್ವ ಬದುಕಿದಾನೆ ಅಂತ ಸರಿ ಹೇಳಿದ್ರು ನಾವ್ ಯಾರು ನಂಬಲೇ ಇಲ್ಲ. ಕೊನೆಗೂ ಅವಳ ನಂಬಿಕೆನೆ ಸತ್ಯ ಆಯ್ತು. ಯಾಕೆ, ಏನಾಯ್ತು? ಎಲ್ಲ ಡಲ್ ಆಗಿದ್ದೀರಲ್ಲ. ವಿಷು ಬಂದಿರೋ ಖುಷಿನೇ ಕಾಣಿಸ್ತಾ ಇಲ್ಲ. ವಿಷು ಬಂದಿರೋ ಖುಷಿನೇ ಕಾಣಿಸ್ತಾ ಇಲ್ಲ. ಬ್ರದರ್, ವಿಷು, ನೀನು ಮತ್ತೆ ನೋಡ್ತಾ ಇದ್ದೀನಲ್ಲ, ತುಂಬಾ ಖುಷಿ ಆಗ್ತಿದೆ ಕಣೋ. ಇದೆಲ್ಲ ನಿಜನಾ ವಿಷು? ಖಂಡಿತ ನಿಜ ಬ್ರದರ್. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಯಾಕೋ ಇಷ್ಟೊಂದು ಸ್ವರ್ಗೋಗಿದ್ಯಾ? ಅದು ನೀನ್ ನೆನ್ಪಲ್ಲಿ ಹಿಂಗಾಗಿದ್ದೀನಿ ಬ್ರದರ್. ಓ, ನನ್ನ ನೆನ್ಪಲ್ಲ, ಇಲ್ಲ ರಾಧಿಕಾ ಮತ್ತೆ ನಿನ್ ಮಗು ನೆನ್ಪಲ್ಲ? ಸರಿಯಾಗಿ ಹೇಳು ವಿಷು, ಇಲ್ಲ ರಾಧಿಕಾ ಇದಕ್ಕೂ ಪ್ರಶ್ನೆ ಮಾಡ್ತಾಳೆ. ನಿಜನೇ ಹೇಳ್ತಾ ಇದ್ದೀನಿ ಬ್ರದರ್. ನನಗೆ ಪ್ರಜ್ಞೆ ಬಂದ ತಕ್ಷಣ ನಮ್ಮ ಮನೆಯವ್ರ ಜೊತೆ ನೀನು ನೆನಪಾದೆ. ನೋಡಮ್ಮ, ಮನೆಯವ್ರ ಜೊತೆ ನಾನು ಕೂಡ ನೆನಪಂದಂತೆ. ಅಂದ್ರೆ ಇವನ್ ಮಾತಿನ ಹತ್ತ ನಾನು ಮನೆಯವನಲ್ಲ ಅಂತ. ವಿಶು ನಿನ್ ಜೊತೆಗೆ ನನ್ ಕೂಡ ಮರ್ತು ಬಿಟ್ಟಿದ್ದಾನೆ ಕಣೋ. ಇರ್ಲಿ, ಚೆನ್ನಾಗಿರಪ್ಪ. ಹೇಗಿದ್ಯಾ ವಿಶು? ನಾನು ಚೆನ್ನಾಗಿದೆ ಅಮ್ಮ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತೆ ನಿನ್ನ ನೋಡ್ತೀವಿ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ವಿಶು, ವಿಶು ಇರ್ಲಪ್ಪ, ಒಳ್ಳೇದಾಗ್ಲಪ್ಪ. ವಿಷಕ್ಕೂ ಪುರಾಣಗಳಲ್ಲಿ ಓದಿದ್ದೆ, ಕೇಳಿದ್ದೆ. ಇವತ್ತು ಅದನ್ನು
ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಸಾವನ್ನ ಗೆದ್ದು ಬಂದಿದ್ದೀನಿ. ತುಂಬ ಸಂತೋಷ ಆಯಿತು. ನಮ್ಮ ರಾಧಿಕನ್ ಮಾತು ನಿಜ ಆಯ್ತು ವಿಶು. ನನ್ನ ಮಗಳ ಕುಂಕುಮ, ಈ ಮನೆ ಸಂತೋಷ ಎರಡು ಒಟ್ಟಿಗೆ ಬಂದ ಹಾಗಾಯ್ತಪ್ಪ. ತುಂಬಾ ಸಂತೋಷ ಆಗ್ತಿದೆ ವಿಶು. ಎಲ್ಲ ದೇವರ ಆಶೀರ್ವಾದ ಆತ. ರಾಧಿಕನ್ ಪ್ರೀತಿ, ನಿಮ್ಮೆಲ್ಲರ ಹಾರೈಕೆ ನನ್ನನ್ನು ಮತ್ತೆ ವಾಪಸ್ ಬರೋ ಹಾಗೆ ಮಾಡಿದೆ. ಮತ್ತೆಲ್ಲ ಸರಿ ಹೋಗುತ್ತೆ. ನೀವು ರಾಧಿಕಾಗೆ ಏನು ಹೇಳಕ್ಕೆ ಹೋಗ್ಬೇಡಿ. ಯಾಕೆ ವಿಶು? ರಾಧಿಕಾಗೆ ಏನಾಯ್ತು? ಏನೂ ಇಲ್ಲ ಶಾಂತನು, ಆಮೇಲೆಲ್ಲ ಹೇಳ್ತೀನಿ. ರಾಧಿಕಾಗೆ ಏನಾಯ್ತು? ಏನೂ ಇಲ್ಲ ಶಾಂತನು, ಆಮೇಲೆಲ್ಲ ಹೇಳ್ತೀನಿ. ಮಾವ, ಅತ್ತೆ, ಒಂದು 5 ನಿಮಿಷ ಬಂದೆ. ವಾವ್, ಏನು ಶಾಂತನು, ತುಂಬ ಸಂತೋಷವಾಗಿದೆಯಾ? ನನ್ನ ಕಣ್ಣನ್ನು ನನಗೆ ನಂಬೋದಕ್ಕಾಗ್ತಾ ಇಲ್ಲ. ಏನು ತಪ್ಕೊಳ್ಳೋದು, ಏನು ಪ್ರೀತಿ? ಅಲ್ಲ, ವಿಶು ಬಂದಿದ್ದು ನಿನಗೆ ಅಷ್ಟೊಂದು ಸಂತೋಷ ಆಗಿದೆಯಾ? ಆಗದೆ ಇರುತ್ತಾ ಪ್ರದೀಪ? ಬಂದಿರೋದು ವಿಶು, ನನ್ನ ಬ್ರದರ್. ಖುಷಿ ಹಾಗೆ ಆಗುತ್ತೆ. ರಾಧಿಕಾ ಇಲ್ಲಿವರೆಗೂ ನನ್ನ ಮೇಲೆ ಆಪಾದನೆ ಮಾಡ್ತಿದ್ದು ವಿಶುನ ನಾನೇ ಕೊಂದಿದ್ದು ಅಂತ. ಇನ್ಮುಂದೆ ರಾಧಿಕಾ ದೃಷ್ಟಿಲಿ ನಾನು ಒಳ್ಳೆಯವನಾಗಿರ್ತೀನಿ. ರಾಧಿಕಾನ್ ಮಾತು ಬಿಡು. ವಿಶುನ ಸಾಯಿಸಿದ್ದು ಶಾಂತನು ಅಂತ ಒಂದ್ ಕಡೆ ಹೇಳ್ತಾ ಇದ್ರು, ಮತ್ತೊಂದ್ ಕಡೆ ವಿಶು ಸತ್ತಿಲ್ಲ, ಬದುಕಿದ್ದಾನೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಹೇಳಿದ್ದು ರಾಧಿಕಾನ್ ಮಾತನ್ನು ಬಿಟ್ಬಿಡು ಅಂತ. ಈಗ ನೀನು ನಿಜವಾಗ್ಲೂ ಹೇಳು, ವಿಶು ಬಂದಿದ್ದು ನಿನಗೆ ಅಷ್ಟೊಂದು ಸಂತೋಷ ಆಗಿದೆಯಾ? ಯಾಕೆ ಪ್ರದೀಪ್ ಅನುಮಾನ ಬರ್ತಿದ್ಯಾ? ನಮಗ್ ನಿಜವಾಗ್ಲೂ ಖುಷಿ ಆಗ್ತಿದೆ. ಸತ್ತವನ್ ಬದುಕ್ ಬಂದ್ರೆ ಯಾರಿಗೆ ಸಂತೋಷ ಆಗೋದಿಲ್ಲ ಹೇಳು? ಅದು ಅಲ್ಲದೆ ರಾಧಿಕಾಗೆ ನನ್ನ ಮಗನ ಮೇಲಿದ್ದ ಅನುಮಾನ ಪರಿಹಾರ ಆಯ್ತಲ್ಲ. ಇದನ್ನ ನಾನು ನಂಬಲ್ಲ ಬಿಡಿ. ನಿನಗೆ ಯಾವತ್ತೂ ನನ್ನ ಮೇಲೆ ಅನುಮಾನನೇ ಪ್ರದೀಪ. ಛೇ, ನಾನು ಹೇಳ್ತಾ ಇದ್ದೀನಿ ತಾನೆ, ನನ್ನ ಬ್ರದರ್ ಬಂದಿರೋದು ನನಗೆ ಖುಷಿಯಾಗಿದೆ. ಹಾಗಾದ್ರೆ ಎಲ್ಲ ಹಾಳಾಗೋಯ್ತು ಬಿಡು. ಯಾವುದೇ ಕಾರಣಕ್ಕೂ ನೀನು ಬದಲಾಗಲ್ಲ ಅನ್ಕೊಂಡಿದ್ದೆ. ಆದ್ರೆ ಈಗೇನಾಗ್ತಿದೆ, ವಾಲ್ಮೀಕಿ ಮಹರ್ಷಿ ಬದಲಾದಾಗೆ ನೀನು ಬದಲಾಗ್ತಾ ಇದೀಯ. ನಾವೆಷ್ಟೆಲ್ಲ ಪ್ರಯತ್ನ ಮಾಡಿದೀವಿ ಅಂತ ಯೋಚನೆ ಮಾಡೋ. ನಾವು ಪ್ರಯತ್ನ ಪಟ್ಟಿರೋದು ಸ್ವಲ್ಪನ, ರಕ್ತ ರಕ್ತ ಹರಿಸಿದೀವಿ. ಈಗ ವಿಶು ಬಂದಿದ್ದಾನೆ ಅನ್ನೋ ಒಂದೇ ಒಂದು ನೆಪ ಇಟ್ಕೊಂಡು ನೀನು ಬದಲಾಗ್ತಾ ಇದೆಯಾ? ನೀನು ನಿಜಾನೇ ಹೇಳ್ತಾ ಇದೀಯಾ? ವಿಶು ಬಂದರೂ ಕೂಡ ನೀನು ನಮ್ಮ ಹಳೆ ಪ್ಲ್ಯಾನ್ಗೆ ಅಂಟ್ಕೊಂಡಿದ್ಯಾ ಹಾಗಾದ್ರೆ? ಅಂದರೆ ವಿಶು ಬಂದ ಖುಷಿನಲ್ಲಿ ನಮ್ಮ ಪ್ಲ್ಯಾನ್ನೆಲ್ಲ ಬಿಟ್ಬಿಟ್ಟು ವಿಶು ಜೊತೆ ಈ ಮನೆಯ ಜೊತೆ ಸೇರ್ಕೊಂಡಿದ್ಯಾ ಅನ್ಕೊಂಡಿದ್ವಿ ನಾವು. ಓ, ಅಂದರೆ ನಿನಗೆ ನನ್ನ ಮೇಲೆ ಅನುಮಾನ ಇದೆ ಅಂತ ಆಯ್ತು. ಅನುಮಾನ ಇಲ್ಲ ಪ್ರದೀಪ್. ವಿಶು ಬಂದಾಯ್ತಲ್ಲ, ಇನ್ನು ನಿನಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡ್ವಿ. ವಿಶು ಬಂದ್ರೆ ನನ್ನ ತಲೆಗೇನು ಕಿರೀಟನ ಇಡ್ತಾನೆ? ಅವನು ಬಂದ್ರು ನನ್ನ ಕೈಗೆ ಸಿಗೋದು ಚಿಪ್ಪೆ. ಅದಕ್ಕಿಂತ ನಿಮ್ಮ ಸ್ನೇಹನೇ ವಾಸಿ. ನೋಡಿ, ವಿಶು ಬಂದಿದ್ದು ನನಗೆ ಸಂತೋಷನೂ ಇಲ್ಲ, ದುಃಖನೂ ಇಲ್ಲ. ಹಾಗಾದ್ರೆ ನೀನೇ ಧರ್ಮಾಧಿಕಾರಿ ಆಗಬೇಕು. ನಮ್ಮ ಹಳೆ ಪ್ಲಾನ್ ನೆನಪಿದೆ ತಾನೆ? ಅಧಿಕಾರ ನಿನಗೆ,
ಹಣ ನನಗೆ, ಅದರಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು. ನೋಡು ಶಾಂತನು, ನಮ್ಮ ಪ್ಲ್ಯಾನ್ಗಳು ಯಶಸ್ವಿಯಾಗಲಿ ಹಾಳಾಗಲಿ ನಮ್ಮ ಪ್ರಯತ್ನ ಮಾತ್ರ ಮುಂದುವರಿತಾನೆ ಇರಬೇಕು. ಆದರೆ ಅದಕ್ಕೊಂದು ಸ್ವಲ್ಪ ಹೆಚ್ಚಿಗೆ ಬುದ್ಧಿನ ಖರ್ಚು ಮಾಡಬೇಕಾಗುತ್ತೆ. ಬುದ್ಧಿ ತಾನೆ, ಖರ್ಚು ಮಾಡೋಣ ಬಿಡು ಪ್ರದೀಪ. ತುಂಬ ಸ್ಟಾಕ್ ಇಟ್ಕೊಂಡಿದ್ದೀನಿ. ರೀ, ನನಗೆ ಯಾಕೋ ನೀವು ಮಾಡೋದು ಸರಿ ಕಾಣ್ತಾ ಇಲ್ಲ. ನಾವೇ ಅನುಮಾನ ಪಟ್ರೆ ಹೇಗ್ರಿ? ಅನುಮಾನ ಅಂತ ಅಲ್ಲ ಅಮ್ಮ, ಅವ್ನ ನಿಜ ರೂಪ ಬಯಲಾಗತ್ತೆ ಬಿಡು. ಅಲ್ಲ ಕಂದ, ಇದರಿಂದಾಗಿ ಮನೆಯವ್ರ ಮುಂದೆ ಎಷ್ಟು ಅವಮಾನ ಆಗುತ್ತೆ ಅಂತ ನಿನಗೆ ಗೊತ್ತಾ? ಅವಮಾನ ಆಗುತ್ತೆ ಅಂತ ಯಾರ್ಯಾರ ಜೊತೆನೂ ಸಂಸಾರ ಮಾಡಕ್ಕಾಗತ್ತಮ್ಮ? ನನಗೆ ಹಾಗೆ ಅನ್ನಿಸ್ತಾ ಇಲ್ಲ ಮಗಳೇ. ನಾವು ಅವನನ್ನ ಕಣ್ಣಾರೆ ನೋಡಿದೀವಲ್ಲ. ನಾನು ಅವ್ರ ಜೊತೆ ಸಂಸಾರ ಮಾಡ್ದೋಳಮ್ಮ. ನನ್ನ ವಿಷಯ ಯಾರು ಅಂತ ನನಗೆ ಗೊತ್ತಾಗಲ್ವಾ? ಮಗಳೇ, ದೇವಕಿ, ದಯವಿಟ್ಟು ಮಾತು ನಿಲ್ಸು. ಈಗ ನಮಗೂ ಬೇಕಾಗಿರೋದು ನಮ್ಮ ಮಗಳಿಗೆ ನಂಬಿಕೆ ಬರಬೇಕು ಅಷ್ಟೇ. ಈಗ ನಾವು ಯಾರು ಎಷ್ಟೇ ಏನೇ ಮಾತಾಡಿದ್ರು ಅದರಿಂದ ಅವಳು ನಂಬಿಕೆ ಬರಲ್ಲ. ಅವಳಿಗೆ ನಂಬಿಕೆ ಬರೋಂಥ ಕೆಲಸ ನಾನು ಮಾಡಲೇಬೇಕು, ಅದು ಅನಿವಾರ್ಯ. ನಾನು ಮಾಡ್ತೀನಿ ಅಷ್ಟೇ. ಅಳಿಯಂದ್ರೆ 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 ನೋಡು, ಕೈ ಬಿಡು. ಇಲ್ಲ ರಾಧಿಕಾ, ನನಗೆ ಉತ್ತರ ಸಿಗೋವರೆಗೂ ನಾನು ಈ ಕೈ ಬಿಡಲ್ಲ. ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಬಿಡು.